ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗಿದೆ. ಆದರೆ 22, 23 ಈ ಎರಡೂ ಕಂತಿನಲ್ಲಿ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಜನರು ಈಗಾಗಲೇ ಕಾಯ್ತಾ ಇದ್ದೀರಾ. ಆದರೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಸೊ ಈಗಾಗಲೇ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸುಳಿವು ಈಗ ಸಿಕ್ಕಿದೆ ಸ್ನೇಹಿತರೆ. ಸೊ ಈ ಒಂದು ಡೇಟಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆ ಆಗುವ ಚಾನ್ಸ್ ಇದೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೇ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಸಾಕಷ್ಟು ಜನರು ವಿಡಿಯೋನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದಿಲ್ಲ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ, ಅದೇ ರೀತಿಯಾಗಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ತನಕ ನಿಮಗೆಲ್ರಿಗೂ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ. ಆದರೆ 22, 23 ಈ ಎರಡೂ ಕಂತಿನ ಹಣ ಒಂದು ತಿಂಗಳಿಂದ ವೆಯ್ಟ್ನ ಮಾಡ್ತಾ ಇದ್ದೀರಾ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಹಣ ಜಮಾ ಆಯಿತು, ಅದಾದ ನಂತರದಲ್ಲಿ ಗೌರಿ ಗಣೇಶ ಹಬ್ಬಕ್ಕೂ ಜಮಾ ಆಗಿಲ್ಲ. ಈ ತಿಂಗಳಲ್ಲೂ ಕೂಡ ಹಣ ಜಮಾ ಆಗಲಿಲ್ಲ. ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾನೆ ಇದ್ದೀರಾ, ಆದರೆ ಹಣ ಮಾತ್ರ ಜಮಾ ಆಗ್ತಾ ಇಲ್ಲ. ಸೊ ಯಾವಾಗ ಜಮಾ ಆಗ್ಬೋದು ಅಂತೇಳ್ಬಿಟ್ಟು ನೀವೇನು ವೆಯ್ಟ್ ಮಾಡ್ತಾ ಇದ್ದೀರೋ ಈಗ ನಿಮಗೆ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಮೊದಲನೇದಾಗಿ 21ನೇ ಕಂತಿನ ಹಣದ ಬಗ್ಗೆ ಹೇಳ್ತೀನಿ. ಸ್ನೇಹಿತರೆ, 21ನೇ ಕಂತಿನ ಹಣ ಈಗಾಗಲೇ ಈ ಒಂದು ತಿಂಗಳ 25ನೇ ತಾರೀಕಿನ ಒಳಗಾಗಿ ಎಲ್ರಿಗೂ ಕೂಡ ಜಮಾ ಆಗುವ ಚಾನ್ಸು ಇದೆ ಅಂತೇಳ್ಬಿಟ್ಟು ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ಸೆಪ್ಟೆಂಬರ್ 25ನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬಿಡುಗಡೆ ಆಗುವ ಚಾನ್ಸ್ ಇದೆ. ಹೌದು ಸ್ನೇಹಿತರೆ, ಈ ಒಂದು ಹಣ ಏನಾದರೂ ಬಿಡುಗಡೆ ಆಯ್ತು ಅಂತ ಹೇಳಿದ್ರೆ ಸಾಕಷ್ಟು ಜನಗಳಿಗೆ ಅನುಕೂಲಗಳಾಗುತ್ತೆ. ಎಷ್ಟೋ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಸತತ ಒಂದು ತಿಂಗಳಿಂದ ವೆಯ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಆದರೆ ಇನ್ನೂ ಕೂಡ ಜಮಾ ಆಗಿಲ್ಲ. ಆದರೆ ಈ ತಿಂಗಳ 25ನೇ ತಾರೀಕಿನ ಒಳಗಾಗಿ ಹಣ ಜಮಾ ಆಗುವ ಚಾನ್ಸಸ್ ಇದೆ. 25ನೇ ತಾರೀಕಿನ ಬೆಳಗ್ಗೆಯಿಂದ ಹಣ ಜಮಾ ಆಗುವ ಚಾನ್ಸಸ್ ಇದೆ. ಹಣ ಜಮಾ ಆದ ತಕ್ಷಣ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ಸ್ನೇಹಿತರೆ. ಹಾಗೆಯೇ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. 22ನೇ ಕಂತಿನ ಹಣ ಮುಂದಿನ ತಿಂಗಳು 2ನೇ ತಾರೀಕು ಅಂದರೆ ದಸರಾ ಹಬ್ಬದ ಟೈಮಲ್ಲಿ 22 ಜೊತೆಗೆ 23 ಈ ಎರಡೂ ಕಂತಿನ 4,000 ರೂಪಾಯಿ ಹಣ ಜಮಾ ಆಗುತ್ತೆ. ಸೊ ನೀವೀಗ ಕೇಳ್ಬೋದು, ಏನು 4,000 ರೂಪಾಯಿ ಜಮಾ ಆಗ್ತಾ ಇದೆ, ಹಾಗಿದ್ರೆ 25ನೇ ತಾರೀಕು ಹಣ ಜಮಾ ಆಗೋದಿಲ್ವಾ ಅಂತೇಳ್ಬಿಟ್ಟು. ಸ್ನೇಹಿತರೆ, ಬೈ ಚಾನ್ಸ್ ಏನಾದರೂ ಹಣ 25ನೇ ತಾರೀಕು 22ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ 22ನೇ ಕಂತಿನ 2,000 ರೂಪಾಯಿ ಹಣ, 23ನೇ ಕಂತಿನ 2,000 ರೂಪಾಯಿ ಹಣ, ಒಟ್ಟು 4,000 ರೂಪಾಯಿ ಹಣ ನಿಮಗೆ ದಸರಾ ಟೈಮಲ್ಲಿ ಒಂದೇ ಸಲ ಅಕೌಂಟಿಗೆ ಜಮಾ ಆಗುತ್ತೆ. ಹೌದು, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಕ್ಲಾರಿಟಿ ಕೊಟ್ಟಿದ್ದಾರೆ. ದಸರಾ ಹಬ್ಬದ ಟೈಮಲ್ಲಿ 22, 23 ಈ ಎರಡೂ ಕಂತಿನ 4,000 ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ತಿಂಗಳಲ್ಲಿ ಹಣ ಜಮಾ ಮಾಡ್ಬೋದು, ಆದರೆ ಹಣಕಾಸು ಇಲಾಖೆ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಣಕಾಸು ಇಲಾಖೆ ಕಡೆಯಿಂದ ಹಣನ ಟ್ರೆಜರಿಗೆ ಬಿಡುಗಡೆ ಆಗಬೇಕು. ಟ್ರೆಜರಿಯಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂಥದ್ದು. ಹಾಗಾಗಿ ಕಾಯಲೇಬೇಕು, ಏನು ಮಾಡೋ ಹಾಗಿಲ್ಲ. ಹಣಕಾಸು ಇಲಾಖೆ ಏನಾದರೂ ಹಣ ಬಿಡುಗಡೆ ಮಾಡಿದ್ದೇ ಹೌದಾಗಿದ್ದರೆ ಈಗ ಟೆನ್ಷನ್ನೇ ಇರ್ತಾ ಇರಲಿಲ್ಲ. ಟ್ರೆಜರಿಯಲ್ಲಿ ಹಣ ಇರ್ತಾ ಇತ್ತು, ಬಟ್ ಇವತ್ತು ನಾಳೆಯಲ್ಲಿ ಹಣ ಜಮಾ ಮಾಡ್ಬೋದಾಗಿತ್ತು. ಆದರೆ ಹಣಕಾಸು ಇಲಾಖೆನೇ ಇನ್ನೂ ಕೂಡ ಹಣ ಜಮಾ ಮಾಡದೇ ಇರೋದ್ರಿಂದ ಕಾಯಲೇಬೇಕಾಗತ್ತೆ. ಬೈ ಚಾನ್ಸ್ ಈ ತಿಂಗಳಲ್ಲಿ 25ನೇ ತಾರೀಕಲ್ಲಿ ನಿಮಗೇನಾದರೂ ಹಣ ಜಮಾ ಆದರೆ ನಿಮಗೆ 2,000 ರೂಪಾಯಿ ಬರುತ್ತೆ. 23ನೇ ಕಂತಿನ ಹಣ ದಸರಾ ಟೈಮಲ್ಲಿ ಜಮಾ ಆಗುತ್ತೆ, ಅಂದರೆ 2,000 ರೂಪಾಯಿ ನಿಮಗೆ ಜಮಾ ಆಗುವಂಥದ್ದು. ಈಗ 2,000 ರೂಪಾಯಿ ಜಮಾ ಆದರೆ ಈ ತಿಂಗಳಲ್ಲಿ 2,000 ರೂಪಾಯಿ ಜಮಾ ಆದರೆ ಮುಂದಿನ ತಿಂಗಳಲ್ಲಿ ನಿಮಗೆ 2,000 ರೂಪಾಯಿ ಜಮಾ ಆಗುತ್ತೆ, ಒಟ್ಟು 4,000 ರೂಪಾಯಿ ಜಮಾ ಆಗುತ್ತೆ. ಬೈ ಚಾನ್ಸ್ ಈ ತಿಂಗಳಲ್ಲಿ ಜಮಾ ಆಗಿಲ್ಲ, 25ನೇ ತಾರೀಕು ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ದಸರಾ ಟೈಮಲ್ಲಿ ಅಕ್ಟೋಬರ್ 2ನೇ ತಾರೀಕು ದಸರಾ ಟೈಮಲ್ಲಿ ನಿಮಗೆ 4,000 ರೂಪಾಯಿ ಜಮಾ ಆಗುತ್ತೆ.
₹2,000 ಪ್ಲಸ್ ₹2,000 ಎರಡೂ ಸೇರಿ ₹4,000 ಜಮಾ ಆಗುತ್ತೆ. 22 ಜೊತೆಗೆ 23 ಈ ಎರಡೂ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ಸ್ನೇಹಿತರೆ, ಸೊ ಅದನ್ನು ಕಾಮೆಂಟ್ಸ್ ಮಾಡಿ. ನಿಮ್ಮ ಒಂದು ಕಾಮೆಂಟ್ಸಿಂದ ಸಾಕಷ್ಟು ಜನರಿಗೆ ಅನುಕೂಲಗಳಾಗತ್ತೆ. ಎಷ್ಟೋ ಜನರಿಗೆ ನಿಮ್ಮ ಒಂದು ಕಾಮೆಂಟ್ಸನ್ನು ಓದ್ಕೊಂಡೆ ಅವರಿಗೆ ಅರ್ಥ ಆಗುತ್ತೆ. ಸೊ ಇವರಿಗೂ ಹಣ ಜಮಾ ಆಗಿಲ್ಲ, ನಮಗೂ ಇನ್ನೂ ಹಣ ಜಮಾ ಆಗಿಲ್ವೇನೋ, ಅಥವಾ ಈ ಜಿಲ್ಲೆಗಳಿಗೆ ಜಮಾ ಆಗಿದೆ ಇನ್ನೂ ಕೂಡ ನಮಗಿನ್ನೂ ಜಮಾ ಆಗಿಲ್ವೇನೋ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ. ಅವರು ಮಾಡುವಂಥ ಕಾಮೆಂಟ್ಸಿಂದ ನಿಮಗೂ ಕೂಡ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ನಿಮ್ಮ ಒಂದು 10 ಸೆಕೆಂಡ್ ಟೈಮ್ನ ಈ ಒಂದು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸಿಗೆ ಅಂತ ಬಿಟ್ಟೆ ಟೈಮ್ ಕೊಡಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಓಕೆ ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.